ನಾಡಿನ ಸಮಸ್ತ ಜನತೆಗೆ ಜೀನಿ ಸ್ಲಿಮ್ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಪ್ರತಿದಿನದ ಆಹಾರ ಜೀನಿ ಸ್ಲಿಮ್ ಆಗಿದ್ರೆ ನೀವು ಸುಲಭವಾಗಿ ಸಣ್ಣ ಆಗ್ತೀರಿ. ತಮಿಳುನಾಡಿನ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂತಹ ಎನ್ಡಿಎ ಮೈತ್ರಿ ವಿಚಾರದಲ್ಲಿ ನಟ ಹಾಗೂ ರಾಜಕೀಯ ನಾಯಕ ವಿಜಯ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ತಮ್ಮ ಪಕ್ಷ ಟಿವಿಗೆ ಯಾವುದೇ ಮೈತ್ರಿಕೂಟಕ್ಕೂ ಸೇರುವುದಿಲ್ಲ ಅಂತ ಅವರು ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಟಿವಿಗೆ ಪಕ್ಷ ಎನ್ಡಿಎ ಸೇರತ್ತೆ ಎಂಬ ವದಂತಿಗಳನ್ನ ಈಗ ವಿಜಯ್ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯ ಎಂಬ ತಮ್ಮ ಪಕ್ಷದ ಮೂಲ ಸಿದ್ಧಾಂತಗಳಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಮಾಮಲ್ಲಪುರಂದಲ್ಲಿ ನಡೆದಂತಹ ಇಫ್ತಾರ್ ಕೂಟದಲ್ಲಿ ಮಾತನಾಡಿದಂತಹ ವಿಜಯ್, ನಾನು ಯಾವುದೇ ತಂಡಕ್ಕೂ ಸೇರಿದವನಲ್ಲ, ನಾನು ಜನರ ಅವರಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಜಕೀಯ ಪ್ರವೇಶಿಸಿದ ಬಳಿಕ ತಮ್ಮ ಬಗ್ಗೆ ಹಲವು ವದಂತಿಗಳು ಹರಡ್ತಾ ಇದ್ವು, ಅವುಗಳಿಗೆ ಸ್ಪಷ್ಟ ಉತ್ತರ ನೀಡುವ ಅಗತ್ಯ ಇದೆ ಎಂದಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದಕ್ಕೂ ಮೊದಲು ಟಿವಿಗೆ ಮತ್ತು ಎನ್ಡಿಎ ನಡುವೆ ಮಾತುಕತೆ ನಡೀತಾ ಇದೆ ಎಂಬ ವರದಿಗಳು ಹರಿದಾಡ್ತಾ ಇದ್ವು. ಪಕ್ಷಕ್ಕೆ 60ರಿಂದ 80 ಸ್ಥಾನಗಳು ಹಾಗೂ ಉಪಮುಖ್ಯಮಂತ್ರಿ ಹುದ್ದೆ ನೀಡುವಂತಹ ಆಫರ್ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ಈ ಎಲ್ಲಾ ವರದಿಗಳನ್ನ ವಿಜಯ್ ಸುಳ್ಳು ಅಂತ ತಳ್ಳಿ ಹಾಕಿದ್ದಾರೆ. ಏನು ಪಕ್ಷದ ನಿಲುವನ್ನ ಮತ್ತೊಮ್ಮೆ ಪುನರುಚ್ಚರಿಸಿದಂತಹ ವಿಜಯ್, ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ರಾಜಿ ಮಾಡಿಕೊಳ್ಳೋದಿಲ್ಲ, ನಮಗೆ ನಾಯಕತ್ವದಲ್ಲಿ ಅಂದ್ರೆ ನಮ್ಮದೇ ನಾಯಕತ್ವದಲ್ಲಿ ಈಗ ಸರ್ಕಾರ ರಚಿಸುವ ಗುರಿ ಇದೆ ಅಂತ ಹೇಳಿದ್ದಾರೆ. ವದಂತಿಗಳನ್ನ ನಂಬಬೇಡಿ ಅಂತ ಬೆಂಬಲಿಗರಿಗೆ ಈಗ ಅವರು ಮನವಿಯನ್ನ ಮಾಡಿರುವ ಮೂಲಕ ಈಗ ರಾಜಕೀಯದಲ್ಲಿ ಸ್ಪಷ್ಟ ದಾರಿಯಲ್ಲಿ ಸಾಗುವುದಾಗಿ ತಿಳಿಸಿದ್ದಾರೆ.